ಕೇರ್ಪೇಟೆ ಒಂದ್ಸಲ ಇವ್ರು ಟೇಸ್ಟ್ ನೋಡಿ ಅದಾದ್ಮೇಲೆ ಚನ್ನರಾಯಪಟ್ಟಣದಲ್ಲಿ ಮಾಡಿದ್ರು. ಅವಾಗಿಂದ ನಾನು ಕಸ್ಟಮರ್ ಇದ್ವಿ. ಸೊ ಮಟನ್ ಮೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚನ್ನರಾಯಪಟ್ಟಣ ಮೀಟ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇರುತ್ತೆ. ಮಟನ್ನಲ್ಲಿ ನಮಗೆ ಚೋಚೋ ತುಂಬ ಇಷ್ಟಪಡ್ತೀವಿ. ಬಿರಿಯಾನಿ ಪೀಸ್ ಅಂತ ಅಲ್ಟಿಮೇಟ್ ಆಗಿರುತ್ತೆ. ಬಿರಿಯಾನಿನ ಹೆಸರು ಪ್ರಮೋದ್ ಅಂತ. ಎಷ್ಟು ವರ್ಷದಿಂದ ಈ ಹೋಟೆಲ್ ನಡ್ಸ್ಕೊಂಡ್ ಬರ್ತಿದ್ದೀರಿ? 10 ವರ್ಷ ಆಯ್ತು ಸರ್. 10 ವರ್ಷದಿಂದ. ಜನ ಹಂಗೆ ಕೇಳ್ಬಿಟ್ಟು ಏನೋ ಚೌ ಬಾತ್ ಕೇಳಿದ್ದೆ, ಇದೊಂದು ಚೌ ಬಿರಿಯಾನಿ ಕೊಡ್ತೀರಂತೆ. ಅದೇ ಸರ್ ನಮ್ಮ ಸ್ಪೆಷಲ್. ಎಲ್ಲ ನಮ್ಮ ತಾಯಿ ಅಡುಗೆ ಮಾಡಿದ್ದು, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ನಾನು ಗೊತ್ತಲ್ಲ ನಿಮ್ಮ ಸಂಚಾರಿ ಸುನಿಲ್ಲ. ನಾವಿವಾಗ ಮಾವನೂರು ಮಲ್ಲೇಶ್ವರ ಬೆಟ್ಟ, ಒಂದು ಒಳ್ಳೆ ಅದ್ಭುತವಾದ ಜಾಗ. ಮತ್ತೊಮ್ಮೆ ಹೇಳ್ತೀನಿ, ನನ್ನ ಲಾಸ್ಟ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಾವನೂರು ಮಲ್ಲೇಶ್ವರ ಬೆಟ್ಟ, ಈ ಧರ್ಮಸ್ಥಳ ಹಾಸನ ಕುಕ್ಕೆ ಈ ಕಡೆಗೆ ಹೋಗೋರು ಒಂದ್ಸಲಿ ವಿಸಿಟ್ ಮಾಡಿ. ಹಾಸನ ಮಂಗಳೂರು ಹೈವೇಯಿಂದ ಒಳಗಡೆಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಮಾವನೂರು ಬೆಟ್ಟದಿಂದ ಸೀದಾ ಚನ್ನರಾಯಪಟ್ಟಣ ಕಡೆ ಬರ್ತಾ ಇದ್ದೀವಿ. ಅಂದರೆ ಈಗ ಆಲ್ರೆಡಿ 11 ಗಂಟೆ ಟೈಮ್ ಆಗೋಗಿದೆ. ಊಟ ಮಾಡಬೇಕು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಈಗ ಇಬ್ಬರನ್ನ ಆದಿಲ್ ಹೋಗೋರನ್ನ ಕೇಳಿದೆ ಚನ್ನರಾಯಪಟ್ಟಣದಲ್ಲಿ ಒಳ್ಳೆ ಹೋಟ್ಲ್ ಯಾವ ಸಿಗುತ್ತೆ ಅಂತ. ಯಾಕೋ ಬೆಳ್ಳಂಬೆಳಗ್ಗೆ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಇಬ್ಬರು ಸಜೆಷನ್ ಕೇಳಿದೆ. ಅವರು ಇಬ್ಬರು ಹೇಳಿದ್ದು ಪ್ರಮೋದ್ ಬಿರಿಯಾನಿ, ಯಾವುದೋ ಚೌಚೌ ಬಿರಿಯಾನಿ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಇಲ್ಲಿವರೆಗೆ ಚೌಚೌ ಬಾತ್ ಕೇಳಿದ್ದೆ. ಇದ್ಯಾವುದಿದು ಚೌಚೌ ಬಿರಿಯಾನಿ, ಒಂದ್ಸಲ ನೋಡೇ ಬಿಡೋಣ. ಯಾರೋ ಇಬ್ಬರು ಬೇರೆ ತುಂಬ ಇಲ್ಲಿ ರೆಕಮೆಂಡ್ ಮಾಡಿದಾರಲ್ಲ, ನೋಡೇ ಬಿಡೋಣ ಅಂತಂದ್ಬಿಟ್ಟು ಗೂಗಲ್ ಲೊಕೇಶನ್ ಹಾಕ್ಕೊಂಡು ಸೀದಾ ಪ್ರಮೋದ್ ಬಿರಿಯಾನಿ ಕಡೆ ಬಂದಿದ್ದೀನಿ. ಪ್ರಮೋದ್ ಬಿರಿಯಾನಿಯಲ್ಲಿ ಆ್ಯಕ್ಚುಲಿ ನಾವು ಬಂದಿರೋದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಆ್ಯಕ್ಚುಲಿ ಬೆಳಗಿನ ಜಾವ 7:30-8 ಗಂಟೆಗೆ ಸಿಕ್ಕಾಬಿಟ್ಟೆ ಕ್ರೌಡ್ ಇರುತ್ತಂತೆ. ಅದರಲ್ಲೂ ಭಾನುವಾರ ಇಲ್ಲಿ ತಿನ್ನಬೇಕು ಅಂದರೆ ಸಿಕ್ಕಾಬಿಟ್ಟೆ ಜನ ಇರ್ತಾರಂತೆ. ಒಂದು ದಿನಕ್ಕೆ 180 kg ಮಟನ್ ಬೇಯಿಸ್ತಾರಂತೆ. ನಾನೇ ಕೇಳಿ ಒಂದು ನಿಮಿಷ ಆಶ್ಚರ್ಯ ಆಗಿಬಿಟ್ಟೆ. ಅದಕ್ಕೆ ಒಂದ್ಸಲ ನೋಡೋಣ ಇದು ಚೌಚೌ ಬಿರಿಯಾನಿ, ನಾನೊಂದ್ಸಲ ಟ್ರೈ ಮಾಡೋಣ ಅಂತ ಒಳಗಡೆ ಬಂದಿದ್ದೀನಿ. ಬನ್ನಿ ಒಂದ್ಸಲಿ ತಿಂದುಬಿಟ್ಟು ಇದ್ರ ಫುಡ್ ರಿವ್ಯೂ ಹೇಗಿರುತ್ತೆ, ಇವ್ರು ಮಟನ್ ಬಿರಿಯಾನಿ ಯಾವ ಥರ ಇರುತ್ತೆ, ಏನಿದು ಚೌಚೌ ಬಿರಿಯಾನಿ, ಇವರು ಮಾಡೋ ವಿಧಾನ, ಬಳಸೋ ಮಸಾಲೆಗಳನ್ನ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಬನ್ನಿ ಒಂದ್ಸಲಿ ಒಳಗಡೆ ಹೋಗ್ಬಿಟ್ಟು ಪ್ರಮೋದ್ ಬಿರಿಯಾನಿ ಟ್ರೈ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಮೋದ್ ಅಂತ. ಎಷ್ಟು ವರ್ಷದಿಂದ ಈ ಹೋಟೆಲ್ ನಡ್ಸ್ಕೊಂಡ್ ಬರ್ತಿದ್ದೀರಿ? 10 ವರ್ಷ ಆಯ್ತು ಸರ್. 10 ವರ್ಷದಿಂದ. ಜನ ಹಂಗೆ ಕೇಳ್ಬಿಟ್ಟು ಏನೋ ಚೌ ಬಾತ್ ಕೇಳಿದ್ದೆ, ಇದೊಂದು ಚೌ ಬಿರಿಯಾನಿ ಕೊಡ್ತೀರಂತೆ. ಅದೇ ಸರ್ ನಮ್ಮ ಸ್ಪೆಷಲ್. ಅದು ಅಂದ್ರೆ ಬಿರಿಯಾನಿ ಮಟನ್ ಮತ್ತೆ ಫ್ರೈ ಮಟನ್ ಎರಡು ಬರುತ್ತೆ. ಕಾಂಬಿನೇಷನ್ ಸೂಪರ್ ಇರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಅಂದ್ರೆ ಫ್ರೈ ಮತ್ತೆ ಬಿರಿಯಾನಿ ಪೀಸ್. ಬಿರಿಯಾನಿ ಪೀಸಸ್ ಮತ್ತೆ ಫ್ರೈ ಮಟನ್ ಎರಡು ಬರುತ್ತೆ. ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದೇ ಏನೋ ಅದಕ್ಕೆ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದೀರಾ ಅಂತ ನಾನು ಕೇಳ್ಪಟ್ಟೆ. ಅದಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ಹುಡುಕೊಂಬಂದೆ. ಸ್ನೇಹಿತರೆ, ಚನ್ನರಾಯಪಟ್ಟಣದಲ್ಲಿ ಚೌಚೌ ಬಿರಿಯಾನಿ ಅಂದರೆ ಪ್ರಮೋದ್ ಬಿರಿಯಾನಿ ಅವ್ರದ್ದೇ ಫೇಮಸ್ಸು. ನಾನು ಆ್ಯಕ್ಚುಲಿ ಚೌಚೌ ಬಾತ್ ತಿಂದಿದ್ದೆ, ಇದ್ಯಾವ ಚೌಚೌ ಬಿರಿಯಾನಿ ತಿನ್ನೋಣ ಅಂತಂದ್ಬಿಟ್ಟು ನೋಡೋಣ ಅಂತ ಹಾಗೇ ಬರ್ತಾಯಿದ್ದೆ. ಆಚೆ ಕಡೆ ಹೊರಟಿದ್ದೆ, ಜಸ್ಟ್ ಒಂದು ವಿಸಿಟ್ ಹಾಕೋಗೋಣ ಅಂತ ಬಂದೆ. ಹೋಟೆಲ್ ಮಾಲೀಕರು ಪ್ರಮೋದ್ ಅಣ್ಣ ಅಂತ. ಸರ್ ನಮಸ್ಕಾರ. ಇದು ಕುಕ್ಕಿಂಗ್ ಎಲ್ಲ ದಿನಕ್ಕೆ ಎಷ್ಟು kg ಮಟನ್ ಎಲ್ಲ ಮಾಡ್ತೀರಾ ಸರ್? 1 ಕ್ವಿಂಟಲ್ ಹೋಗುತ್ತೆ ಸರ್. 1 ಕ್ವಿಂಟಲ್? 1 ಕ್ವಿಂಟಲ್ ಮಾಂಸ, 1 ಕ್ವಿಂಟಲ್ ರೈಸ್ 1 ಕ್ವಿಂಟಲ್ ಹೋಗುತ್ತೆ ಸರ್. ಎಲ್ಲ ನಾಟಿನೇನಾ? ಎಲ್ಲ ಸರ್, ಎಲ್ಲ ಪ್ಯೂರ್ ಸರ್, ಎಲ್ಲ ಮನೆ ಐಟಮ್ ಸರ್. ಎಲ್ಲ ನಮ್ಮ ತಾಯಿ ಅಡುಗೆ ಮಾಡಿದ್ದು, ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕಂಟಿನ್ಯೂ ಮಾಡೋದು. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಸರ್ ಮಟನ್ ಬಿರಿಯಾನಿ ಸಿಗುತ್ತೆ, ಮಟನ್ ಫ್ರೈ, ಕುಷ್ಕಾ, ಚೌಚೌ. ಅದರಲ್ಲಿ ಸ್ಪೆಷಲ್ ಚೌಚೌನೇ ನಮ್ಮದು. ಚಿಕನ್ ಐಟಮ್ ಏನೂ ಮಾಡಲ್ಲ. ಇಲ್ಲೇನು ಮಾಡಲ್ಲ. ಇಲ್ಲ ಮಾಡ್ತೀನಿ ಸರ್, ಎಲ್ಲ ಆರ್ಡರ್ಸ್ ಎಲ್ಲ ಮಾಡ್ತೀನಿ. ಅದಾಗಿ ಇಲ್ಲಿಗೆ ಮಾತ್ರ ನಮ್ಮ ಪ್ರಿಪ್ರೇಷನು ಮಟನ್ ಮಾತ್ರ ನಮ್ಮ ಸೈಡ್ ಜಾಸ್ತಿ ನಾಟಿ ಮಟನ್ ಜಾಸ್ತಿ. ಮಟನ್ ಫೇಮಸ್ ಆಗಿ ಎಲ್ಲ ಮಟನ್ ಜಾಸ್ತಿ ಕೇಳ್ತಾರೆ. ಹಾಗಾಗಿ ಸರ್ ಬೆಳಗ್ಗೆ ಮಾರ್ನಿಂಗ್ 7 ಗಂಟೆ 7 ಗಂಟೆ ಸ್ಟಾರ್ಟ್ ಸರ್. 1 ಗಂಟೆ ಮಧ್ಯಾಹ್ನ ಸರ್ಕಲಲ್ಲಿ ಗಾಡಿ ಹಾಕ್ತೀನಿ. 1 ಗಂಟೆಯಿಂದ ಮತ್ತೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಸರ್ಕಲ್. ಹಾಂ ಸೇಮ್ ಇಲ್ಲಿ ಕುಕ್ ಮಾಡಿ ಇಲ್ಲಿ 1 ಗಂಟೆ ಕ್ಲೋಸ್. 1 ಗಂಟೆ ಕ್ಲೋಸ್ ಮಾಡಿದ 1 ಕ್ವಿಂಟಲ್ ಇಲ್ಲಿ 1 ಗಂಟೆ 1 ಗಂಟೆ ಖಾಲಿ ಆಗುತ್ತೆ. ಅಲ್ಲಿ ಮತ್ತೆ 50 ಅಲ್ಲಿ ಮಾಡ್ತೀನಿ ಎಕ್ಸ್ಟ್ರಾ. ಮಸಾಲೆ ಎಲ್ಲ ನಿಮ್ಮ ತಾಯಿಯವರೇ ಮಾಡ್ತಾರಾ? ಅದರಿಂದ ಈ ಥರ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಿರಿಯಾನಿ ಬಿಟ್ಟರೆ ಕಸ್ಟಮರು ನಿಮ್ಮ ಹತ್ರ ಇನ್ನೇನು ಕೇಳಲ್ವಾ? ಹೌದು ಸರ್. ಬರೀ ಚೌಚೌ ಮಾತ್ರ ಕೇಳ್ತಿದ್ರಲ್ವ? ಚಿಕನ್ ಬಿರಿಯಾನಿ ಬೇಕು ಆ ಥರ ಇನ್ನೇನಾದರೂ ಕೇಳ್ತಾರ? ಕೈಮಾ, ಮಟನ್ ಸೂಪು ಅಲ್ಲ ಕೇಳ್ತಾರೆ. ಆದರೆ ನಮ್ಗೆ ಇದನ್ನೇ ಕೊಡಕ್ಕೆ ಆಗ್ತಾ ಇಲ್ಲ. ಜನಕ್ಕೆ ಫುಲ್ ಕ್ರೌಡ್ ಇರುತ್ತೆ. ಇದಕ್ಕೆ ಅಭಿಮಾನಿ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಆದರೆ ತುಂಬ ಕ್ರೌಡ್ ಇರುತ್ತೆ ಸರ್. ಹಾಂ, ಅದ್ರ 3 ಪಾತ್ರೆ ಇಲ್ಲೇ ಖಾಲಿ ಆಗುತ್ತೆ. ಭಾನುವಾರ 3 ಪಾತ್ರೆ ಅಂದರೆ 3 ಕ್ವಿಂಟಲ್ ಅಷ್ಟು ಮಾಡ್ತೀವಿ. 1.25 ಕ್ವಿಂಟಲಿಂದ 180 ಗಂಟೆ ಹೋಗುತ್ತೆ ಸರ್. ಒಂದು ಶನಿವಾರ ಇಲ್ಲ ಭಾನುವಾರ ಒಂದು ದಿನಕ್ಕೆ ಸರ್. ಮಾರ್ನಿಂಗ್ ಏನು ಹಬ್ಬ 12 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಭಾನುವಾರ. ಹಾಂ, ಮಧ್ಯಾಹ್ನ ಮಾಡೋದೇ ಇಲ್ಲ. ಇಲ್ಲೇ 3 ಪಾತ್ರೆನೂ ಖಾಲಿ ಆಗುತ್ತೆ. 160, 180 ಅಷ್ಟು ಖಾಲಿ ಆಗುತ್ತೆ ಸರ್. 180 kg ಮಟನ್ ಖಾಲಿ ಮಾಡಿ. ಹಾಂ, 180. ಬರೀ ಈಗ ಮಟನ್ ಬಿರಿಯಾನಿ ಬಿಟ್ಟರೆ ನೀನು ಮಾಡೋ ತಾಳ್ಮೆ ನಿಮಗೂ ಇಲ್ಲ, ಪೇಷನ್ಸ್ ಇಲ್ಲ ಸರ್. ಅಯ್ಯೋ, ನೀವು ಕ್ರೌಡ್ ಭಾನುವಾರ ನೋಡಿದ್ರೆ ತುಂಬ ಗೊತ್ತಾಗುತ್ತೆ, ತುಂಬ ಕ್ರೌಡ್ ಇರುತ್ತೆ.
ಥ್ಯಾಂಕ್ ಯು ಸರ್. Okay. ನಾನೊಂದ್ಸಲಿ ನಿಮ್ಮ ಬಿರಿಯಾನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಾನು ರಿವ್ಯೂ ಕೊಟ್ಕೋತೀನಿ, ಯಾಕಂದರೆ ಅದು ನನಗೆ ತುಂಬ ಮುಖ್ಯ. ಹೌದಾ ಸರ್? ನಾನೊಂದ್ಸಲಿ ಟೇಸ್ಟ್ ಮಾಡ್ತೀನಿ ನಿಮ್ಮದು ಚೌ ಬಿರಿಯಾನಿ ಯಾವ ಥರ ಇದೆ ಅಂತ. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಕಸ್ಟಮರ್ನ ಒಂದು ರಿವ್ಯೂ ತೊಗೋತೀನಿ, ದೆನ್ ಆಮೇಲೆ ಹೇಳ್ತೀನಿ. ಓಕೆ ಸರ್. ಪ್ರಿಪ್ರೇಷನ್ ಬರೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಈಗ ಆಲ್ರೆಡಿ ದಮ್ ಕಟ್ಟಿದ್ದೀರಾ? ಹಾಂ ಸರ್, ಹೌದಾ ಸರ್? ಆಲ್ರೆಡಿ ದಮ್ ಕಟ್ಟಿದೆ. ಎಷ್ಟು ಕೆ ಜಿ ಮಟನ್ ಬೇಕು ಸರ್? ಇದು 50 kg ಸರ್. 50 kg ರೈಸು, 40 kg ಮಟನ್. ಮಾಡಿದ ಖಾಲಿಯಾಗಿ ಆಲ್ರೆಡಿ ಮತ್ತೆ ಹೌದು ಸರ್, ಇದು ಮಧ್ಯಾಹ್ನಕ್ಕೆ. ಮಧ್ಯಾಹ್ನ ಇದು ಎರಡನೇ ಸರ್, ಅಲ್ಲಿ ರೆಡಿ ಆಗ್ತಿರೋದು ಎರಡನೇ ಪಾತ್ರೆ. ಅದು ಒಂದು ಪಾತ್ರೆ ಖಾಲಿಯಾಗಿ ಇದು ಎರಡನೇ ಪಾತ್ರೆ. ಇದೆಷ್ಟನೇದು? ಇದು ಮೂರನೇದು, ಅಲ್ಲಿಗೆ ಸರ್ಕಲ್ಗೆ. ಓಕೆ ಓಕೆ, ಮಧ್ಯಾಹ್ನಕ್ಕೆ. ಹೌದು ಸರ್. ಮಧ್ಯಾಹ್ನಕ್ಕೆ ಮೂರನೇ ಪಾತ್ರೆ. ಓಕೆ ಓಕೆ. ಇದು ನೀವೆಲ್ಲ ಪ್ರತಿಯೊಂದು ಐಟಮ್ ಸೌದೆ ಒಲೆ? ಹಾಂ, ಸೌದೆನೇ ಅಲ್ಲ ಸರ್, ಸೌದೆ ಒಲೆ. ನಮ್ದೆಲ್ಲ ಸೌದೆ ಒಲೆನೇ. ಸೌದೆ ಬಿಟ್ಟು ಇನ್ನೇನು ಯೂಸ್ ಮಾಡಲ್ಲ. ಹಾಂ ಸರ್, ಸೌದೆ ಒಲೆಯಲ್ಲೇ ಮಾಡೋದು. ಸೌದೆ ಒಲೆ. ಮಸಾಲೆ ಎಲ್ಲ ಐಟಮ್ ಸರ್? ಮಸಾಲೆ ಎಲ್ಲ ಮನೆ ಐಟಮ್ ಸರ್. ಎಲ್ಲ ನಮ್ಮ ತಾಯಿನೇ ಪ್ರಿಪ್ರೇಷನ್ ಮಾಡೋದು. ಎಲ್ಲ ಪೌಡರ್ ಎಲ್ಲ ಅವರೇ ಮಾಡ್ಕೊಡೋದು. ಏನೋ ಹೊರಗಡೆಯಿಂದ ಯಾವುದೂ ತರಲ್ಲ, ಎಲ್ಲ ಮನೆದೇ ಮಾಡೋದು. ಪೌಡ್ರು ಯಾವುದು ಯೂಸ್ ಇಲ್ಲ ಸರ್, ಎಲ್ಲ ಮನೇಲಿ ಅಂದರೆ ಎಲ್ಲ ಅವ್ರದ್ದೆಲ್ಲ ಕೈ ಮಸಾಲೆನೇ ಸರ್, ಯಾವುದೂ ತರಲ್ಲ ಅವರು. ಹಾಂ, ಹೌದು. ಹಳೆ ಕಾಲವ್ರದ್ದು, ಅವ್ರ ಕೈ ರುಚಿ ಚೆನ್ನಾಗಿರುತ್ತೆ. ಇದೇನು ಅಂತ ಗೊತ್ತಾಗಲಿಲ್ಲ ಸರ್. ಇದು ಗ್ರೇವಿಗೆ ಸರ್, ಫ್ರೈಗೆ. ದೇವರಾಣಿ ಮಿಠಾಯಿ ಥರ ಕಾಣಿಸ್ತಾ ಇದೆ ನನಗಂತೂ ನೋಡಿದ್ರೆ. ಏನು ಗ್ರೇವಿಗೆ? ಮಟನ್ ಗ್ರೇವಿಗೆ ಸರ್. ಈ ಥರ ಮಾಡಿ ಇದಕ್ಕೆ ಮಟನ್ ಹಾಕೋದಾ? ಹೌದು ಸರ್. ಇದು ಮತ್ತೆ ಮಸಾಲೆ ಮತ್ತು ಈರುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಡ್ರೈ ಮಾಡ್ತೀವಿ. ಓಕೆ. ಇದು ಅಂದರೆ ನಾವು ಕಲರ್ ಹಾಕಲ್ವಲ್ಲ, ಕಲರ್ ಏನೂ ಹಾಕಲ್ಲ. ಇದು ನ್ಯಾಚುರಲ್ ಕಲರ್ ಬರೋಕ್ಕೆ ಒಂದು 2 hours ಬ್ರೌನ್ ಮಾಡ್ತೀವಿ. ಓಕೆ. ಅದಾದ್ಮೇಲೆ ಇದಕ್ಕೆ ಮಟನ್ ಡೈರೆಕ್ಟ್ ಇಲ್ಲ, ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ಅದಾದ ಮಟನ್ ಆ್ಯಡ್ ಮಾಡಿ, ಮಸಾಲೆ ಆ್ಯಡ್ ಮಾಡಿ ಇನ್ನು ಪ್ರಿಪ್ರೇಷನ್ ಇದೆ. ಹೌದು. ಓಕೆ ಓಕೆ. ಇದ್ರ ಜೊತೆಗೇನೆ ನೀವು ಮಟನ್ ಬಿರಿಯಾನಿ ಕೊಡಿ? ಹಾಂ, ಇದ್ರ ಜೊತೆಗೇನೆ. ಇದೇ ಚೌಚೌ? ಹಾಂ, ಇದೇ ಚೌಚೌ. ಎರಡು ಚೌಚೌ ಜೊತೆಲೇ ಇದೆ. ಓಕೆ ಓಕೆ. ಇದು ಇನ್ನೂ ಎಷ್ಟೊತ್ತಾಗುತ್ತೆ ಇದು ರೆಡಿ ಆಗಲಿಕ್ಕೆ? ಸರ್, ಇನ್ನೂ 1 hour ಆಗುತ್ತೆ ಸರ್. ಇದು 1 hour ಈ ಥರ ಬೇಯಬೇಕಾ? ಹೌದು. ಬ್ರೌನಿಶ್ ಕಲರ್ ಯಾವ ಥರ ಟೀಮ್ ಥರ ಸೌದೆ ಒಲೆಯಲ್ಲಿ. ಸೌದೆ ಒಲೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಏನು ಈ ಕಡೆ ಸೌದೆ ಅಂತ ಜೋರಾಗಿ ಸಿಗುತ್ತಲ್ಲ, ಅದರಿಂದ ಆರಾಮಾಗಿ ಸಿಗುತ್ತೆ ಸರ್. ನಮ್ಮ ಕಡೆ ಎಲ್ಲ ಒಲೆಯಲ್ಲಿ ಮಾಡಿದ್ರೇ ಇಷ್ಟಪಡೋ ಜನ. ಇಲ್ಲಾಂದ್ರೆ ಗ್ಯಾಸಲ್ಲಿ ಗೀಸಲ್ಲಿ ಮಾಡ್ತೀನಿ ಅಂದರೆ ಅವರೆಲ್ಲ ಇಷ್ಟನೇ ಪಡಲ್ಲ. ಪರ್ಮನೆಂಟ್ ಕಸ್ಟಮರ್ ಎಲ್ಲ ತುಂಬ ಇದೆ ಸರ್. ತುಂಬ ಇದೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 4 ಗಂಟೆ. ನಾವು ಕಸ್ಟಮರ್ ಎಷ್ಟು ಗಂಟೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಬೆಳಗ್ಗೆ 6:30 7 ಗಂಟೆಗೆ ಸ್ಟಾರ್ಟ್ ಆಯ್ತಾರೆ ಸರ್. 7 ಗಂಟೆಗೆ ಸ್ಟಾರ್ಟ್. ಒಂದು 6:30 ರೆಡಿ ಇರುತ್ತೆ. 7 ಗಂಟೆ ಸ್ಟಾರ್ಟ್ ಆಯ್ತಾರೆ ಕಸ್ಟಮರ್ಸ್ ಎಲ್ಲ. ರೈಸ್ ಎಲ್ಲ ಯಾವುದು ಬಾಸುಮತಿ? ಸರ್ 3 ಥರ ಮಿಕ್ಸ್ ಮಾಡ್ತೀನಿ ರೈಸು. ಒಂದು ಜೀರಾ, ಇನ್ನೊಂದು ಇದು ಬರುತ್ತೆ, ಒಂದು ಬಾಸುಮತಿ, ಇನ್ನೊಂದು ಸೋನಾ ಮಸೂರಿ. ಅಲ್ಲ, ಅದು ಜೀರಾ ಸಾಂಬಾರ್ ರೈಸ್ ಅಂತ ಬರುತ್ತೆ. ಹಾಂ, ಅದು 3 ಮಿಕ್ಸ್ ಮಾಡ್ತೀನಿ. ಅದು ಫ್ಲೇವರ್ ಬರುತ್ತೆ. ಬಾಸುಮತಿ ಚೆನ್ನಾಗಿರುತ್ತೆ. ಹಾಗಾಗಿ ಜೀರಾದು ಒಂದು ಫ್ಲೇವರ್. ಹೌದು. ಪ್ರತಿಯೊಂದು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅಂತ. ಎಲ್ಲಿಂದ ಬಂದಿರುತ್ತೆ? ನಾವು ಚನ್ನರಾಯಪಟ್ಟಣ ಟೌನ್. ಇಲ್ಲೇ ಲೋಕಲ್. ಎಷ್ಟು ವರ್ಷದಿಂದ ಈ ಹೋಟ್ಲು ಬರ್ತಿದ್ದೀರಾ? ಪ್ರಮೋದ್ ಅವರು ಮೊದಲು ಮೂಲತಃ ಕೇರ್ಪೇಟೆಯಲ್ಲಿ ಮಾಡ್ತಾ ಇದ್ರು ಇವರು. ಓಕೆ ಓಕೆ. ನಮ್ಮ ಮಗನಿಗೆ ಕೇರ್ಪೇಟೆಯಲ್ಲಿ ಒಂದ್ಸಲ ಇವ್ರು ಟೇಸ್ಟ್ ನೋಡಿ, ಓಕೆ, ಅದಾದ್ಮೇಲೆ ಚನ್ನರಾಯಪಟ್ಟಣದಲ್ಲಿ ಮಾಡಿದ್ರು. ಅವಾಗಿಂದ ನಾನು ಕಸ್ಟಮರ್ ಇದ್ವಿ ಇಲ್ಲಿಗ. ಹೌದು. ಏನು ತಿಂತೀರಾ? ನಿಮ್ಗೆ ಏನು ತುಂಬ ಇಷ್ಟ ಇದೆ? ಇವ್ರದ್ದು ಮಟನ್ ಮೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಚನ್ನರಾಯಪಟ್ಟಣ ಮೀಟ್ ಕ್ವಾಲಿಟಿ ಫಸ್ಟ್ ಕ್ಲಾಸ್ ಇರುತ್ತೆ. ಮಟನ್ನಲ್ಲಿ ನಮಗೆ ಚೌಚೌ ತುಂಬ ಇಷ್ಟಪಡ್ತೀವಿ. ಬಿರಿಯಾನಿ ಪೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಿರಿಯಾನಿನಾ? ಓಕೆ. ಬಂದರೆ ಅದೊಂದೇ, ಬೇರೆ ಆಪ್ಷನ್ ಬೇಡ ನಿಮಗೆ? ಬೇರೆ ಆಪ್ಷನ್ಸ್ಗೆ ಯಾರು ಜನನೇ ಕೇಳಲ್ಲ ಸರ್. ಮತ್ತು ಅವ್ರಿಗೆ ಮಾಡೋಷ್ಟು ಪೇಷನ್ಸು ಇರಲ್ಲ. ನೀವೇ ಕೇಳಿದ್ರಿ 1 ಕ್ವಿಂಟಲ್ 80 kg ರೈಸ್ ಖಾಲಿ ಮಾಡಬೇಕು ಅನ್ನೋ ಸುಲಭದ ಮಾತೇನಲ್ಲ. ಹೌದೌದು. ಅವರು ಅಣ್ತಂದಿರು ಏನಿದ್ರೆ ತುಂಬ ಸ್ಟ್ರಗಲ್ ಮಾಡಿ ಮಾಡ್ತಾರೆ. ಓಕೆ ಓಕೆ. ಹಂಗಾಗಿ ಈ ಟೇಸ್ಟು ನಮ್ಮ ಚನ್ನರಾಯಪಟ್ಟಣ ಜನಕ್ಕೆ ಹೊಂದ್ಕೊಂಡಿದೆ. ಹಂಗಾಗಿ ಇದನ್ನೇ ತಿಂತೀವಿ ನಾವು. ಅದೇ ಸಾಕು, ಇನ್ನೇನು ಬೇರೆ ಏನು ಬೇಡ ಬೇಡ. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿರುತ್ತಾವೆ? ನಮ್ಮದು ನಾಗರನವಿಲೆ. ನಾಗರನವಿಲೆಯಿಂದ. ನಾಗರನವಿಲೆಯಿಂದ ಬಂದಿದ್ದೀನಿ. ಓಕೆ ಓಕೆ. ತಮ್ಮ ಹೆಸರು? ನಮ್ಮ ಹೆಸರು ಉಮೇಶ್ ಅಂತ. ಉಮೇಶ್ ಅಂತ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲಿ ತುಂಬ ನಾನೊಂದು 5 ವರ್ಷದಿಂದ ಬಂದಿದ್ದೀನಿ. ಏನು ಈ ಕ್ವಾಲಿಟಿ ಇಲ್ಲ ಕ್ವಾಂಟಿಟಿ ಬಗ್ಗೆ ಏನು ಹೇಳ್ತೀರಾ? ಬಿರಿಯಾನಿ ತುಂಬ ಇಷ್ಟ. ಪ್ರಮೋದ್ ಬಿರಿಯಾನಿ ಅಂದರೆ ಒಂದು ಪ್ರಮೋದ್ ಬಿರಿಯಾನಿ ಅಂದರೆ ಅಲ್ಲಿಂದ ಇಲ್ಲಿಗೆ ಈ ಟೈಲ್ ಖಾಲಿ ಆಗಿತ್ತು ಅಂತ ತಿಳ್ಕೊಂಡಿದ್ದೆ. ಓಕೆ ಓಕೆ. ಪರವಾಗಿಲ್ಲ, ಸಿಕ್ಕಿದೆ. ಲಾಸ್ಟ್ ಬಂದಿದ್ದೀನಿ. ಅದೃಷ್ಟ ಇದ್ದಂಗೆ. ಆದರೂ ಲಾಸ್ಟ್ ನಮ್ಮ ಚೌಚೌ ಸಿಕ್ಕಿದೆ. ಪರವಾಗಿಲ್ಲ, ತುಂಬ ಟೇಸ್ಟ್ ಚೆನ್ನಾಗಿದೆ. ಅದೇ ಇಷ್ಟಪಡ್ತೀರಾ? ಚೌಚೌ ಬಿರಿಯಾನಿ. ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಹಂಗಾಗಿ ಚೆನ್ನಾಗಿರುತ್ತೆ. ಹಂಗಾಗಿ ಅಲ್ಲಿಂದ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫೈನಲಿ ಇಷ್ಟೊತ್ತಾದಮೇಲೆ ಮಟನ್ ಚೌಚೌ ಕೈಗೆ ಸಿಕ್ಕಿದೆ ನೋಡಿ. ಇದೇ ಮಟನ್ ಫ್ರೈ, ಇದು ಮಟನ್ ಬಿರಿಯಾನಿ. ಅಂದರೆ ನಾರ್ಮಲ್ ಮಟನ್ ಬಿರಿಯಾನಿ ಅಲ್ಲ, ಚೌಚೌ ಬಿರಿಯಾನಿ ನೋಡಿ. ಇದ್ರ ಜೊತೆಗೆ ಗ್ರೇವಿ 2 ಪೀಸ್ ಗ್ರೇವಿ ಕೊಡ್ತಾರಂತೆ, 3 ಪೀಸ್ ಮಟನ್ದು ಪೀಸ್ ಬರುತ್ತೆ ಬಿರಿಯಾನಿಲಿ. 2 ಸೇರಿದ್ರೆ ಒಂದು ಮೊಟ್ಟೆ ವಿತ್ ಒಂದು ಮೊಟ್ಟೆ ಸೇರಿ ಚೌಚೌ ಮಟನ್ ಬಿರಿಯಾನಿ. ಪ್ರಮೋದ್ ಸ್ಪೆಷಲ್ ಚೌಚೌ ಬಿರಿಯಾನಿ. ಮಟನ್ ಅಂತ ಕೈದಿಂಗ್ ಬಂದರೆ ಟಕ್ಕಂತ ಕಳ್ಕೊತಾ ಇದ್ದೀನಿ ಪೀಸಸ್ ಮಾತ್ರ. ಇದು ಆ್ಯಕ್ಚುಲಿ ಹೋಟ್ಲು ಬಿರಿಯಾನಿ ಅನ್ನೋಂಗಿಲ್ಲ, ಮನೇಲೇ ಮಾಡಿರೋ ಬಿರಿಯಾನಿ ಥರ ಇದೆ. ಅತಿಯಾದ ಮಸಾಲೆ ಇಲ್ಲ. ನಿಮಗೆ ಕಾಣಿಸ್ತಿದೆಯಾ? ಖಾಲಿ ಕುಷ್ಕ ಥರ, ಏನು ಮಸಾಲೆ ಸಿಕ್ಕಿಲ್ಲ ನಿಮಗೆ. ತುಂಬ ಅದ್ಭುತವಾಗಿದೆ.
ಪೀಸಸ್ ಮಾತ್ರ ಸಾಕು. ನಿಜವಾಗ್ಲೂ ಚನ್ನರಾಯಪಟ್ಟಣ ಮಟನ್ಗೆ ತುಂಬ ಫೇಮಸ್ ಅಂತ ಕೇಳಿದ್ದೆ, ಟೇಸ್ಟ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮು. ತುಂಬ ಅದ್ಭುತವಾಗಿದೆ ಮಾತ್ರ. ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೋಡಿ, ನೀಟಾಗಿ ಕಿತ್ತೋಗ್ತಾ ಇದೆ ನೋಡಿ. ಹೇಳಿ ಕೇಳಿ ಚನ್ನರಾಯಪಟ್ಟಣ ವರ್ಲ್ಡ್ ಫೇಮಸ್ಸು. ಅದಕ್ಕೆ ಒಳ್ಳೆ ನಾಟಿ ಮಸಾಲೆ ಸೇರಿ ಸೌದೆ ಒಲೆಯಲ್ಲಿ ದಮ್ ಕಟ್ಟಿ ಮಾಡಿರೋ ಈ ಬಿರಿಯಾನಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಒಂದು ಸಾರಿ ಚನ್ನರಾಯಪಟ್ಟಣ ಅಕ್ಕಪಕ್ಕ ಬಂದಾಗ ಈ ಹೋಟೆಲ್ಗೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಚೌ ಚೌ ಬಿರಿಯಾನಿ. ಈ ಪ್ರಮೋದ್ ಬಿರಿಯಾನಿಯ ಲೊಕೇಶನ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಗಾಯತ್ರಿ ಥಿಯೇಟರ್ ಪಕ್ಕದಲ್ಲೇ ಬರುತ್ತೆ. ಇದು ಲೊಕೇಶನ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನೋಡ್ಕೊಂಡು ಸುಧಾ ನೀವು ಬರ್ಬೋದು. ನಾನು ಹೈಲಿ ರೆಕಮೆಂಡ್ ಮಾಡೋದು ಮಟನ್ನೇ, ಯಾಕಂದರೆ ಒಳ್ಳೆ ಹದವಾಗಿ ಬೆಂದಿರೋ ಮಟನ್ ಮಾತ್ರ ಮಸಾಲೆ ಜೊತೆ ಸಖತ್ತಾಗಿದೆ. ನಿಜವಾಗ್ಲೂ ಮಿಸ್ ಮಾಡ್ದೇ ಒಂದ್ಸಲ ಟ್ರೈ ಮಾಡಿ ಈ ಪ್ರಮೋದ್ ಚೌ ಚೌ ಬಿರಿಯಾನಿ. ತುಂಬ ಸಖತ್ತಾಗಿದೆ. ಈ ಬಿರಿಯಾನಿ ತಿನ್ನಲಿಕ್ಕೆ ನನಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ, ಇನ್ನೊಂದು ಒಳ್ಳೆ ಕಂಟೆಂಟ್ ತೊಗೊಂಡು. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.